ಫಿಗರ್ ನೋಡೋದು ಫಿಗರ್ ಅಂತೆ. ಓ ಅದೆಲ್ಲ ಗಮನಿಸ್ಬಿಟ್ಟ ನೀನು. ಕಂಪ್ನಿ ಹೆಸ್ರೇನು? ಮನೋ ಸೇಸನೇ ಗೊತ್ತಲ್ವಾ? ಅಣ್ಣ ಒಂಚೂರು ಸೈಡ್ ಮಾಡೋಣ. ಥ್ಯಾಂಕ್ ಯು. ಅಲ್ಲಿ ನೋಡಲ್ಲಿ ಅಲ್ಲೊಂದು ಆಫ್ರಿಕನ್ ಟ್ವಿನ್ ಗಾಡಿ ಈ ಕಡೆ ನಿಂತೈತೆ ನೋಡು, ದೊಡ್ಡದು. ನಾವು ತೆಗಿಬೇಕು. ಬರ್ತದೆ ಬರಲೇಬೇಕು, ಅದೇನು ಹೋಯ್ತದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಟಾಮ್ ಥ್ರೋಟ್ಲರ್. ಏನು ಮಾತಾಡೋದಪ್ಪ, ಕಷ್ಟ ಸುಖ ಮಾತಾಡೋದು. ತಡಿ ಒಂದು ಸ್ವಲ್ಪ ಹೊತ್ತು. ಏನಂತ ಲೇಡೀಸ್ ಅಂದರೆ ನಿಮ್ಗೆ ಎಲ್ಲಿಂದ ಗೊತ್ತದ? ಲೋಕೇಶ್, ನಿಮ್ಮದು ಶೇರು ಪೆಟ್ರೋಲ್ಗೆ ಬರುವಾಗ ಹಾಕ್ಸ್ಕೊತೀನಿ ಬಿಡು. ಈಗೇನು ಬೇಡ, 100 rupees. ಓಕೆ. ಅಣ್ಣ 240 ಹಾಕಿ. ಹೋಗ ಮನೆಗೆ, ಮಕಾಸೆ ಹೊಡಿತಾನೆ. ಅಲ್ಲ, ಬ್ಯಾಗಲ್ಲೇ ಮಡಿಕಂದು ಪಾಪ ಅವನಿಗೆ ಕೆಟ್ಟ ಬೈತಾ ಇದೆಯಲ್ಲ. ನಿಮ್ಮ ಹಳ್ಳಿ ಬಸ್ ಹಂಗೆ ಮಾತಾಡ ನೀವು? ಇಲ್ಲ, ಯಾವ ಮಟ್ಟನಪ್ಪ, ನಾವಿಲ್ಲೆಲ್ಲ ಬಂದು ತಿಂದಲ್ಲ. ಹೋಗಲ್ಲ, ಇಲ್ಲಿ ಬಂದು ತಿನ್ನಕ್ಕೆ ಮನೇಲೆ ಮಾಡ್ಕೊಂಡು ತಿಂತೀನಿ ನಾನು. ಟೆನ್ಷನಲ್ಲಿ ಇರ್ತೀನಿ ನಾನು, ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅದರಿಂದ ಮಾತು ಒಂಚೂರು ಕಮ್ಮಿ ಇರುತ್ತೆ. ಗಾಡಿನ ನೀಟಾಗಿ ಪ್ರಾಪರಾಗಿ ಓಡಿಸ್ಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ ಹೊರತು ಏನು ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನೋಡೋಣ, ಇನ್ನು ಬರ್ತಾ ಲಾಕ್ಸಲ್ಲಿ ಅದನ್ನು ಇಂಪ್ರೂವ್ ಮಾಡ್ತಿರ್ತೀನಿ. ಅಯ್ಯಪ್ಪ, ಏನು ಗಾಡಿ ಏನು ಓದ್ಕೊಂಡು ಬಂದಿದ್ಯೋ? ಕಳ್ರ, ನೀವೆಲ್ಲ ಓದ್ಕೊಂಡು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ಬಿಡ್ತೀರಾ. ಇಂಟರ್ವ್ಯೂಯಲ್ಲಿ ನೀವೆಲ್ಲ ಟೆಕ್ನಿಕಲ್ ಬಾಯ್ಸ್. ಅವನೇ ನನಗೆ ಫೋನ್ ಮಾಡ್ಬಿಟ್ಟು ಏನು ಓದಬೇಕು ಅಂತ ಕೇಳ್ದ. ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ, ಇಂಟರ್ವ್ಯೂಗಳಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂತಲೂ ಗೊತ್ತಿಲ್ಲ, ಏನು ಓದ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇಂಟರ್ವ್ಯೂ ಅಂದರೂ ಹೋಗ್ತಾ ಇದ್ದೀವಿ ಅಷ್ಟೇ. ನಮ್ಮ ಮರ್ಯಾದೆ ಏನಾದರೂ ಪರವಾಗಿಲ್ಲ, ಹೋಗಿ ಅಂತವ್ರ ಮರ್ಯಾದೆ ಕಮ್ಮಿ ಮಾಡ್ಬಾರ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ನೋಡ್ಕೊಳ್ಳೋಣ ಬನ್ನಿ ಬಾಯ್ಸ್.
ಅವನೇ ಮಾಡ್ಕೊಂಡು ಇಂಟರ್ನ್ಶಿಪ್ ಮಾಡ್ಕೋಬೋದು. ಅಣ್ಣ ಒಂಚೂರು ಸೈಡ್ ಮಾಡೋಣ. ಥ್ಯಾಂಕ್ ಯು. ಅವನು ಓವರ್ಟೇಕ್ ಇದು ಮಾಡಿದ್ರೆ ಅವ್ನು ಇಲ್ಲೂ ಬರ್ತಾವನೆ, ಮೇಲೆ ಬಂದ್ಬಿಡ್ತಾನೆ ಅಷ್ಟೇ. ಈಗ ನಾವು ಶಿವಪಾದ ಸೇರೋದೆ. ಲೈವ್ ಆಕ್ಸಿಡೆಂಟ್ ಆಗಿತ್ತಪ್ಪ. ಯಾವಾಗಪ್ಪ? ಬಸ್ ಇಲ್ಲಿ ಮಂದಿ ಇಲ್ಲಿ ಕೂತ್ಬಿಟ್ಟಿದ್ರು ಇಲ್ಲಿಗ. ಹಾ, ಆಮೇಲೆ ತಗೊಂಡು ಸೈಡಿಗೆ ಹಾಕ್ಬಿಟ್ಟು ಜನ ಎಲ್ಲ ಇಳಿಸಿದ್ರು. ಹೌದಾ? ನೋಡ ಇಲ್ವಲ್ಲ. ತಗೊಬಂದು ಹಂಗೆ ಇಟ್ಬಿಟ್ಟಿದ್ರು ನೋಡ್ತಾನೆ. ಆ ಬಸ್ ಸೈಡ್ ಹೊಡಿತು. ಡ್ರೈವರ್ ಸ್ಪಾಟ್ ಆಗ್ತದೆ. ಅಲ್ಲಿ ನೋಡಲ್ಲ, ಅಲ್ಲೊಂದು ಆಫ್ರಿಕನ್ ಟ್ವಿನ್. ಏನೋ ಆಫ್ರಿಕನ್ ಟ್ವಿನ್ ಗಾಡಿ ಈ ಕಡೆ ನಿಂತೈತೆ ನೋಡು, ದೊಡ್ಡದು. ನಾವು ತೆಗಿಬೇಕು. ಮಾಡು. ಬರ್ತದೆ ಬರಲೇಬೇಕು, ಅದೇನು ಹೋಯ್ತದೆ. ಹೋಗೋದು ಒಂದು ಲಾಂಗ್ ಹೊಟ್ಟೋಗೋದ. ಹಾಂ, ತಲೆ ಕೆಡ್ಸ್ಕೊಬೇಡ. ತಲೆ ಕೆಡ್ಸ್ಕೊಳ್ಳಲ್ಲ. ಫುಲ್ ಲಡಾಖಿಗೆ ಹೋಗಲ್ಲ. ಪ್ಲಾನ್ ಟು ಲಡಾಖ್. ಹಾಂ, ಮುಂದೆ ಕಡೆ. ಹ್ಞೂ, ವೆರ್ನಾ. ಅದೇ 30 ಸಲ ಚೇಂಜ್ ಮಾಡ್ತಾರೆ ಗಾಡಿನ. ಯಾರು? ವೆರ್ನಾ ಡಿಸೈನು ಹಂಗೆ ಚೇಂಜ್ ಮಾಡಿದ್ರೆ ತಾನೆ ಹೋಗಿ ತಗೊಳ್ಳೋದು ಜನ. ಬರುತ್ತೆ ಓಕೆ, ಸೇರಿರ್ತಾರ. ಡಿಸ್ಟೆನ್ಸ್ ಒಳಗೆ ಯಾವ ಥರ? ಹ್ಞೂ ಕಣ, ಯಾವ ಥರ ನುಗ್ಗಿಸ್ತೀನಿ ವಾರ. ಓ ಸರಿ ಹೆಂಗೆ ಅವ್ರು ಬಂದು ಕೂತ್ಕೊಳ್ತಾರೆ ಅಂದರೆ ಗೊತ್ತೇನೆ, ನುಗ್ಗಿಸ್ಬೇಕಂತೆ. ಯಾವುದು ಬಸ್ ಫಿಗರ್ ನೋಡೋಣ. ಫಿಗರ್ ಅಂತೆ. ಓ ಅದೆಲ್ಲ ಗಮನಿಸ್ಬಿಟ್ಟ ನೀನು? ಅಯ್ಯಪ್ಪ, ಕಾಲು ಗಂಟ ನೋಡಿ ಗಾಯ್ಸೋನು. ಹಾಂ, ಕಾಲು ಗಂಟ ನೋಡ್ಬಿಟ್ಟವನೆ ಅವನೇ. ವೈಬ್ರೇಷನ್ ಐತೆ ಅಲ್ಲಿ. ಯಾರ್ನಿ? ಟ್ಯಾಂಕ್ ಇಷ್ಟು ವೈಬ್ರೇಷನ್ ಅಂತ ಅಲ್ಲಿಂಗೆ. ಏನು ಟ್ಯಾಂಕ್ ಇಷ್ಟು ವೈಬ್ರೇಷನಾ? ಈ ಬಜಾಜಲ್ಲಿ ಇದ್ದಿದೆ ವೈಬ್ರೇಷನ್ ಬಂತು ಅಂದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಈಗೇನು ವೈಬ್ರೇಷನ್ಗೆ ಒಂದ್ಸತಿ ಬಿಡ್ಬೇಕು. ವೈಬ್ರೇಟ್ಗೆ ಎಲ್ಲ ಪಾರ್ಟು ಲೂಸ್ ಆಗಿರ್ತದೆ, ಒಂದ್ಸತಿ ಬಿಡ್ಬೇಕಾಯ್ತದೆ. ಶೋರೂಮ್ಗೆ ಎಲ್ಲ ಪಾರ್ಟ್ಸ್ ಟೈಟ್ ಮಾಡ್ಸಕ್ಕೆ. ಅವರೇ ಹೊಡಿತಾರೆ ಒಂದು 60. ಸ್ಕೂಟಿಲೇ ಹಂಗೆ ಹೋಯ್ತವಳೆ, ಬೈಕ್ ಕೊಟ್ಟು ಹಿಂಗೆ ಹೋಗ್ಬೋದು. ಅಣ್ಣ ಹಣ ಬಾಂಡ್ ನಿಂಗೆ ಕಣ್ಣು ಕಿತ್ಕೊ ಹೊಂಟೋದು. ನಾ ಸ್ಪೀಡಾಗಿ ಹೋಗ್ಬಿಟ್ಟೆ, ಸುಮ್ಮನೆ ಕುತ್ಕೋ. ಏನಿಲ್ಲ ಕಣಪ್ಪ, ಒಂದು ಹೆಲ್ಮೆಟ್ ಹಾಕೊಂಡಿದ್ರೆ ನೀನು ತೋರಿಸುವೆ. ನೀನು ಹಂಗೆ ಕೂತಿದ್ಯಾ, ಕಣ್ಣಿಗೆ ಹೆಂಗೆ ಹೊಡಿತಾ ಗೊತ್ತಾ ಗಾಡಿ. ಬಾ ನಿಧಾನಕ್ಕೆ ಹೋಗೋದ. 10 ಗಂಟೆಗೆ ಇರೋದಕ್ಕೆ ಇವಾಗಲೇ ಹೋಯ್ತಾ ಕೂತಿದ್ದೀವಿ. ಹ್ಞೂ, ನಿಧಾನಕ್ಕೆ ಹೋಗುವ. ಹ್ಞೂ, ಕಲ್ತ್ಕೊ ಬುದ್ಧಿ. ಟೈಮು ಏನು ಮಾಡ್ಬಿಡ್ತಾನೆ ಇವ್ನು. ಟೈಮ್ ಸಿಕ್ಕಿದ್ರೆ ಗೊತ್ತಿಲ್ಲ, ಏನೋ ಒಂದು ಮಾಡ್ತಾನೆ ಬರ್ತಾ. ಬಸವನಕಾಯಿ RX boy. ನಮ್ಮ ಮಾಮ 30 ರೂಪಾಯಿ ಕೊಟ್ಬಿಟ್ರು ಗಾಡಿನ. RX-ನ ಎಷ್ಟು 18 ರೂಪಾಯಿ ತಗೊಂಡಿದ್ದು ಕಣೋ. ಆ ಗಾಡಿ ಮುಟ್ದಾಗೆಲ್ಲ ಬಿದ್ದು ಬರೋರು. ಅದಕ್ಕೆ ಕೊಟ್ಬಿಟ್ಟು ನಮ್ಮ ಅತ್ತೇನು ಮಾಡಿದ್ರು, ಒಂದು ವಾರ ಇಟ್ಕೋಗಿದ್ದ, ಶಿವಮೊಗ್ಗ ಹೋಗಿದ್ದ, ಡಾಕ್ಯುಮೆಂಟ್ಸ್ DL ಎಲ್ಲ ಕೊಟ್ಬಿಟ್ರು. ಅವನಿದ್ದೆ ನನ್ನ ಗಂಡನ ಕಾಪಾಡ್ಕೋಬೇಕು.
ಅಲ್ಟ್ರಾ ಲೆಜೆಂಡ್ ಗಾಡಿ ಅದು. ನೈಸ್. ಬಂದೇ ಬಿಡೋ ನಾವು ಕಂಪ್ನಿಗೆ ಇಂಟರ್ವ್ಯೂ ಆಗುವಂಥ ಜಾಗಕ್ಕೆ ಬಂದು ಪೊಲೀಸ್ ಅನ್ಕೋಬಿಟ್ಟ. A few moments later. ಗಾಯ್ಸ್, ಬಂದಿದ್ದ ಕೆಲಸ ಮುಗೀತು. ಇದೇ ಕಂಪ್ನಿ ಇಂಟರ್ವ್ಯೂ ಬಂದಿದೆ ಇವತ್ತು. ಎಲ್ಲ ಇಂಟರ್ವ್ಯೂ ಎಲ್ಲ ಮುಗಿದಿದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾಳೆ ಗೊತ್ತಾಗುತ್ತೆ ಸೆಲೆಕ್ಟ್ ಆಗಿದ್ದೀವೋ ಇಲ್ವೋ ಅಂತ. ಗಾಡಿಗೆ ನಂದು ಮೈಕು ಸ್ಪಾಂಜ್ ಇರುತ್ತಲ್ಲ, ಅದು ಎಗ್ರೋಗೈತೆ. ಎಲ್ಲ ಎಗ್ರೋಯ್ತು ಅಂತ ಗೊತ್ತಿಲ್ಲ. ಈಗ ಮನೆಗೆ ಹೋಗಿ ಪಾಚ್ಕೊಳ್ಳೋದು. ನಾಯ್ಸ್ ಐತೆ ಅಂತ ಗೊತ್ತಿಲ್ಲ. ನನಗೂ ವೀಡಿಯೋದಲ್ಲಿ ಅದು ಎಷ್ಟು ಕ್ಯಾಪ್ಚರ್ ಆಗಿರ್ತದೋ ಒಂದು ಗೊತ್ತಿಲ್ಲ. ಎಲ್ಲೆಲ್ಲೂ ಎಣ್ಣೆ. ಇಲ್ಲಿಗೆ ಈ ವ್ಲಾಗ್ ಮುಗೀತು. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಬಟನ್ ಇದ್ದರೆ ಡಿಸ್ಲೈಕ್ ಮಾಡಿಬಿಡಿ. ಅಟ್ಲೀಸ್ಟ್ ವೀಡಿಯೋ ಚೆನ್ನಾಗಿಲ್ಲ ಅಂತ ಕಮೆಂಟಾನು ಮಾಡಿದ್ರು ಬಾಯ್ಸ್. ಏನಾರ ಒಂದು ಒಪಿನಿಯನ್ಸ್ ಸಿಗ್ತಾನೆ ಇದ್ರೆ ನಿಮ್ಮ ಕಡೆಯಿಂದ, ನಮಗೂ ಏನಾರ ಒಂದು ಹೊಸದಾಗಿ ಮಾಡಬೇಕು ಅಂತನಾರು ಅನಿಸುತ್ತೆ. ಅದಕ್ಕೆ ನಾನು ಒಂದು ರೆಸ್ಪಾನ್ಸ್ ಮಾಡಿ. ಓಕೆ ಬಾಯ್ಸ್, ಇಲ್ಲಿಗೆ ನನ್ನ ಲಾಗ್ ಮುಗೀತು. ಇನ್ನೇನಿದ್ರು ಹೊಸ ಲಾಗಲ್ಲಿ ಹೊಸ ವೀಡಿಯೋದಲ್ಲಿ ಸಿಗುತ್ತಾ ಮುಗಿಸ್ತಾ ಇದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.